ವಿಧಾನಸಭೆ ಗ್ಯಾಲರಿಯಲ್ಲಿಂದು ಏಕಾಏಕಿ ಪ್ರತಿಭಟನೆಯ ಘೋಷಣೆಗಳು ಮೊಳಗಿದ್ವು. ಗ್ಯಾಲರಿಯಲ್ಲಿದ್ದ ಕೆಲವರು ಲೋಕಾಯುಕ್ತಕ್ಕೆ ಪರಮಾಧಿಕಾರ ನೀಡಬೇಕೆಂದು ಒತ್ತಾಯಿಸಿ ಘೋಷಣೆ ಕೂಗಿದ್ರು. ವಿಧಾನಸಭೆಯಲ್ಲಿದ್ದ ಮಾರ್ಷಲ್ಗಳು ಕೂಡಲೇ ಘೋಷಣಾ ನಿರತರನ್ನ ವಶಕ್ಕೆ ಪಡೆದು ಸದನದಿಂದ ಹೊರಕ್ಕೆ ಕಳುಹಿಸಿದ್ರು. ವಿಚಾರಣೆ ಬಳಿಕ ಘೋಷಣೆ ಕೂಗಿದವರು ಮಾಹಿತಿ ಹಕ್ಕು ಕಾಯ್ದೆಯ ಕಾರ್ಯಕರ್ತರು ಅನ್ನೋದು ತಿಳಿದು ಬಂತು. ಇವತ್ತು ಹಿಂದೆ ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಅಂತೇಳಿ ಸರ್ವಜ್ಞ ಒಂದು ಮಾತು ಹೇಳಿದ ಅಧ್ಯಕ್ಷರೇ. ಇವತ್ತು ಅಂತ ಸರ್ವಜ್ಞ ಹುಟ್ಟಿದ ನಾಡಿನಿಂದ ನಾವು ಬಂದಿದ್ದೇವೆ. ಇವತ್ತು ಸರ್ವಜ್ಞನ ವಚನಗಳನ್ನ ಎಲ್ಲರೂ ಕೂಡ ತಮ್ಮ ಭಾಷಣಗಳಲ್ಲಿ ಬಳಕೆ ಮಾಡ್ಕೊತಾರೆ. ಸರ್ವಜ್ಞನ ವಚನಗಳನ್ನು ಹೇಳೋದ್ರ ಮೂಲಕ ಚಪ್ಪಾಳೆಗಳನ್ನು ಕೂಡ ಗಿಟ್ಟಿಸ್ತಾರೆ. ಆದರೆ ಸರ್ವಜ್ಞನ ಪ್ರಾಧಿಕಾರವನ್ನ ಇಲ್ಲಿಯವರೆಗೂ ನಿರಂತರವಾಗಿ ನಿರ್ಲಕ್ಷ್ಯ ಆಗಿತ್ತು. ಆದರೆ ಕಳೆದ ವರ್ಷ ನಮ್ಮ ಎಲ್ಲರ ಬೇಡಿಕೆ ಮೇಲೆ ಸರ್ಕಾರ ಒಪ್ಪಿಗೆ ಸೂಚಿಸಿ ಸರ್ವಜ್ಞನ ಪ್ರಾಧಿಕಾರವನ್ನ ರಚನೆ ಮಾಡಿದ್ರು ಅಧ್ಯಕ್ಷರೇ. ಆದರೆ ಸರ್ವಜ್ಞನ ಪ್ರಾಧಿಕಾರಕ್ಕೆ ಈ ವರ್ಷ ಕೊಟ್ಟಿದ್ದಂತಹ ಹಣ ಕೇವಲ 2 ಕೋಟಿ ರೂಪಾಯಿ. ಯಾಕೆಂದ್ರೆ ಬಹುಶಃ ಸರ್ವಜ್ಞನಿಗೆ ಜಾತಿ ಇಲ್ಲ, ಸರ್ವಜ್ಞ ಜಾತಿಹೀನ. ಯಾರು ಪಾಸ್ ಕೊಟ್ಟವರು? ಮಾತಾಡಿ. ಇವತ್ತು ಹಿಂದೆ ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಅಂತೇಳಿ ಸರ್ವಜ್ಞ ಒಂದು ಮಾತು ಹೇಳಿದ ಅಧ್ಯಕ್ಷರೇ. ಇವತ್ತು ಅಂತ ಸರ್ವಜ್ಞ ಹುಟ್ಟಿದ ನಾಡಿನಿಂದ ನಾವು ಬಂದಿದ್ದೇವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಬಿರಾದಾರ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ವಿಧಾನಸಭೆ ಗ್ಯಾಲರಿಯಲ್ಲಿ ಮಾಹಿತಿ ಹಕ್ಕು ಕಾರ್ಯಕರ್ತರು ಏನಂತ ಘೋಷಣೆಗಳನ್ನ ಕೂಗಿದ್ರು, ಯಾಕೆ ಪ್ರತಿಭಟನೆ ನಡೆಸಿದ್ರು ಅವರಲ್ಲಿ? ಸೌಮ್ಯ, ಲೋಕಾಯುಕ್ತ ಏನಿದೆ, ಲೋಕಾಯುಕ್ತ ಸಂಸ್ಥೆಗೆ ಪರಮಾಧಿಕಾರವನ್ನ ನೀಡಬೇಕು. ಜೊತೆಗೆ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಹಿಂದೆ ವರದಿಯನ್ನ ಏನ್ ಕೊಟ್ಟಿದ್ರು, ಆ ವರದಿಯನ್ನ ಜಾರಿಗೆಗೊಳಿಸಬೇಕು ಅಂತ ಅವರು ಘೋಷಣೆ. ಸುಮಾರು 6 ಜನ RTI ಕಾರ್ಯಕರ್ತರು ಏನಿದ್ದಾರೆ, ಆ RTI ಕಾರ್ಯಕರ್ತರು ಇವತ್ತು ಘೋಷಣೆಗಳನ್ನ ಕೂಗಿದ್ದಾರೆ ವಿಧಾನಸಭೆ ನಡೆಯುತ್ತಿರುವಾಗಲೇ. ಅಂದ್ರೆ ಶಾಸಕರ ಪಾಸನ್ನ ಪಡೆದು ಬಂದಿರುವಂತಹ ಪಬ್ಲಿಕ್ ಅವರು ಕೂತ್ಕೊಳ್ಳುವಂತಹ ಪಬ್ಲಿಕ್ ಗ್ಯಾಲರಿ ಏನಿದೆ, ಸಾರ್ವಜನಿಕರಿಗಾಗಿ ಮೀಸಲಿಡುವಂತಹ ಗ್ಯಾಲರಿಯಲ್ಲಿ ಕೂತ್ಕೊಂಡು ಅಂದ್ರೆ ಗ್ಯಾಲರಿಯಲ್ಲಿ ಕೂತ್ಕೊಂಡು ಇದ್ದಕ್ಕಿದ್ದಂತೆ ಲೋಕಾಯುಕ್ತರ ಪರವಾಗಿ ಘೋಷಣೆಯನ್ನ ಕೂಗುತ್ತಾ ಲೋಕಾಯುಕ್ತರಿಗೆ ಪರಮಾಧಿಕಾರವನ್ನ ಕೊಡಬೇಕು. ಜೊತೆಗೆ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ನೀಡಿರುವ ವರದಿಯನ್ನ ಕೂಡಲೇ ಅದನ್ನ ಜಾರಿಗೆ ತರಬೇಕು, ಬಹಿರಂಗಗೊಳಿಸಬೇಕು ಅಂತ ಘೋಷಣೆ ಕೂಗ್ತಾ ಗಲಾಟೆ ಮಾಡಿದ್ರು. ಕೂಡಲೇ ಅವರನ್ನ ಅಂದ್ರೆ ವಿಧಾನಸಭೆಯ ಮಾರ್ಷಲ್ಗಳೇನಿದ್ದಾರೆ ಅವರು ತಮ್ಮ ವಶಕ್ಕೆ ತೆಗೆದುಕೊಂಡು ಈಗ ಅವರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸೌಮ್ಯ. ಓಕೆ ಬ್ರದರ್, ಈಗ ಸದನದಲ್ಲಿ ಅವರ ಒಂದು ಪ್ರತಿಭಟನೆ ನಿಂತಿದ್ಯಾ, ಹೇಗೆ? ಹೌದು, ಕೇವಲ 6 ಜನ RTI ಕಾರ್ಯಕರ್ತರು ಏನಿದ್ದಾರೆ ಅವರನ್ನ ಈ ಗಲಾಟೆ ಮಾಡೋದಕ್ಕಿಂತ ಮುಂಚೆ, ಅಂದ್ರೆ ಗಲಾಟೆ ಯಾವಾಗ ಪ್ರಾರಂಭ ಮಾಡಿದ್ರು ಕೂಡಲೇ ಅವರನ್ನ ಮಾರ್ಷಲ್ಗಳು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಮಾರ್ಷಲ್ ಅವರ ಕಚೇರಿಯಲ್ಲಿ ಇವರನ್ನ ತನಿಖೆಯನ್ನ ನಡೆಸಲಾಗ್ತಿದೆ, ವಿಚಾರಣೆಯನ್ನ ನಡೆಸಲಾಗ್ತಿದೆ. ಯಾವ ಕಾರಣಕ್ಕಾಗಿ ಇವರು ಘೋಷಣೆಯನ್ನ ಕೂಗಿದ್ರು, ಮತ್ತೆ ಇವರ ಬೇಡಿಕೆಗಳು ಏನಿತ್ತು ಅನ್ನೋದನ್ನ ಕೂಡ ಕೂಲಂಕುಷವಾಗಿ ವಿಚಾರಣೆ ನಡೆಸ್ತಾರೆ. ಜೊತೆಗೆ ವಿಧಾನಸಭೆ ನಡೆಯುತ್ತಿರುವಾಗ ಈ ರೀತಿ ಮಾಡಿರೋದು, ಮತ್ತೆ ಇದನ್ನ ವಿಧಾನಸಭೆಗೆ ಅನಧಿಕೃತ ಪ್ರವೇಶ ಮಾಡಿದ್ದಾರೆ ಅಂತ ಕೂಡ ಪರಿಗಣಿಸಲಾಗುತ್ತೆ. ಒಟ್ಟಾರೆಯಾಗಿ ಯಾವ ಕಾರಣಕ್ಕಾಗಿ ಈ ರೀತಿ ಮಾಡಿದ್ರು ಅನ್ನೋದನ್ನು ಕೂಡ ಇವು ಮಾರ್ಷಲ್ಗಳು ಕೂಲಂಕುಷವಾಗಿ ಅವರಿಂದ ವಿವರಣೆಯನ್ನು ಪಡೆದು ಮುಂದಿನ ಕ್ರಮ ಕೈಗೊಳ್ಳುವ ಸಾಧ್ಯತೆಗಳಿದೆ. ಸೌಮ್ಯ. ಓಕೆ, ಧನ್ಯವಾದ ಅರವಿಂದ್ ತಮ್ಮ ಮಾಹಿತಿಗೆ. ರಚನೆ ಮಾಡಿದ್ರು ಅಧ್ಯಕ್ಷರೇ. ಆದರೆ ಸರ್ವಜ್ಞನ ಪ್ರಾಧಿಕಾರಕ್ಕೆ ಈ ವರ್ಷ ಕೊಟ್ಟಿದ್ದಂತಹ ಹಣ ಕೇವಲ 2 ಕೋಟಿ ರೂಪಾಯಿ. ಯಾಕೆಂದ್ರೆ ಬಹುಶಃ ಸರ್ವಜ್ಞನಿಗೆ ಜಾತಿ ಇಲ್ಲ, ಸರ್ವಜ್ಞ ಜಾತಿಹೀನ. ಯಾರು ಪಾಸ್ ಕೊಟ್ಟವರು? ಮಾತಾಡಿ. ಇವತ್ತು ಹಿಂದೆ ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಅಂತೇಳಿ ಸರ್ವಜ್ಞ ಒಂದು ಮಾತು ಹೇಳಿದ ಅಧ್ಯಕ್ಷರೇ.
ಇವತ್ತು ಅಂತ ಸರ್ವಜ್ಞ ಹುಟ್ಟಿದ ನಾಡಿನಿಂದ ನಾವು ಬಂದಿದ್ದೇವೆ.